ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತೊಂದು ಸ್ಪೆಷಲ್ ದಿನ, ಅದಕ್ಕೆ ವಿಲಾಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಇಸ್ರೋದವರು ಸೂರ್ಯಗ್ರಹಣ ಕ್ರಿಯೇಟ್ ಮಾಡುವಂಥ ಸ್ಯಾಟಲೈಟ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಪ್ರಭಾ 3 ಮಿಷನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವ್ರದ್ದು. ಅದಕ್ಕೆ ನಾನು ಇವತ್ತು ಲೈವ್ ಲಾಂಚ್ ಇವೆಂಟ್ನ ನೋಡೋಕ್ಕೆ ಶ್ರೀಹರಿಕೋಟಾಗೆ ಹೋಗ್ತಾ ಇದ್ದೀನಿ. ನೀವು ಈ ಥರ ರಾಕೆಟ್ ಲಾಂಚ್ ಇವೆಂಟಿಗೆ ಬರ್ಬೋದು. ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಟಿವಿಲಿ ನೋಡ್ತಾ ಇದ್ರೇ ಲಾಂಚ್ ಇವೆಂಟು ಮೈ ಜುಮ್ ಅನ್ನುತ್ತೆ. ಇಲ್ಲಿ ಬಂದು ನೋಡೋಕೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಬನ್ನಿ ಲಾಂಚ್ ಇವೆಂಟ್ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಈಗ ತಿರುಪತಿಯಿಂದ ಶ್ರೀಹರಿಕೋಟಾಗೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 120 ಕಿಲೋಮೀಟರ್ ಆಗುತ್ತೆ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಟ್ರಾವೆಲಿಂಗ್ ಗೈಡು ಆಗಿರುತ್ತೆ. ಇಲ್ಲಿಗೆ ಬರ್ತೀರಾ ಅಂದರೆ ಆ್ಯಂಡ್ ಬೆಂಗಳೂರಿಂದ ಶ್ರೀಹರಿಕೋಟಾಗೆ ಡೈರೆಕ್ಟ್ ಬಸ್ಸು ಸಿಗುತ್ತೆ. ಅವ್ರು ನೀವು ತಿರುಪತಿಗೆ ಬಂದರೆ ತಿರುಪತಿಯಿಂದ ಪ್ರತಿ ಒಂದು ಅರ್ಧ ಗಂಟೆಗೂ ಬಸ್ ಇದೆ ಸುಲ್ಲೂರುಪೇಟೆಗೆ. ಸುಲ್ಲೂರುಪೇಟೆಯಿಂದ ಈಸಿಯಾಗಿ ಶ್ರೀಹರಿಕೋಟಾಗೆ ಹೋಗ್ಬೋದು. ಈಗ ಸುಲ್ಲೂರುಪೇಟೆಯಲ್ಲಿರೋ ಚೆಂಗಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ತುಂಬಾ ಹಳೆಯ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇಸ್ರೋದಲ್ಲಿ ಯಾವುದೇ ರಾಕೆಟ್ ಲಾಂಚ್, ಸ್ಯಾಟಲೈಟ್ ಲಾಂಚ್ ಮಾಡ್ತಾರೆ ಅಂದರೆ ಇದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾರೆ ಮೊದಲನೇದಾಗಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇಷ್ಟು ದೂರ ಬಂದಿದ್ದೀರಾ ಅಂದರೆ ಮಿಸ್ ಮಾಡ್ದಂಗೆ ಈ ದೇವಸ್ಥಾನಕ್ಕೆ ಬನ್ನಿ. ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲೂ ಲೊಕೇಶನ್ನ ಕೊಟ್ಟಿರ್ತೀನಿ. ಆ್ಯಂಡ್ ನಿಮಗೆ ಶ್ರೀಹರಿಕೋಟಲ್ಲಿ ನಿಮಗೆ ಯಾವುದೇ ರೀತಿ ಫೆಸಿಲಿಟೀಸ್ ಸಿಗೋಲ್ಲ. ಹೋಟೆಲ್ ಇರ್ಬೋದು, ರೂಮ್ಸು, ಯಾವುದೇ ರೀತಿ ಫೆಸಿಲಿಟೀಸ್ ಸಿಗೋಲ್ಲ. ನೀವು ಸುಲ್ಲೂರುಪೇಟೆಗೆ ವಾಪಸ್ ಬರಬೇಕಾಗತ್ತೆ. ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಸುಲ್ಲೂರುಪೇಟೆಯಿಂದ ಶ್ರೀಹರಿಕೋಟಾಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ರೈಡ್ ಮಾಡೋಕ್ಕೆ ಮೇನ್ ರೀಸನ್ ಬಂದು ನೋಡಿ, ರೈಟ್ ಸೈಡ್ ನೋಡಿ ಮತ್ತು ಲೆಫ್ಟ್ ಸೈಡ್ ನೋಡಿ, ಎರಡೂ ಸೈಡು ನೀರಿದೆ, ಸೆಂಟ್ರು ರೋಡ್ ಇದೆ. ಈ ಥರ ರೋಡಲ್ಲಿ ನೀವು ಸೈಕ್ಲಿಂಗು, ರನ್ನಿಂಗು, ವಾಕಿಂಗ್ ಎಲ್ಲ ಮಾಡ್ತೀರ ಅಂದರೆ ತುಂಬಾ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಈ ಕೆರೆ ಬಂದು ಪುಲ್ಲಿಕೇಟ್ ಕೆರೆ. ನಾನು ಮ್ಯಾಪಲ್ಲೂ ತೋರಿಸ್ತಾ ಇದ್ದೀನಿ. ಈ ಕೆರೆ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ನೀವು ಬೋಟಲ್ಲಿ ಹೋಗ್ಬೇಕಂದ್ರೂ 40 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೊಡ್ಡ ಕೆರೆ. ಈ ಥರ ರೋಡು ನಾನು ಎಲ್ಲೂ ನೋಡಿಲ್ಲ. ಇದೇ ಮೇನ್ ಹೈಲೈಟ್ ಅಂತಲೂ ಹೇಳ್ಬೋದು. ಸುಲ್ಲೂರುಪೇಟೆಯಿಂದ ಶ್ರೀಹರಿಕೋಟಾಗೆ 10 ಕಿಲೋಮೀಟ್ರು ಇದೇ ಥರನೇ ಕೆರೆ ಸಿಗುತ್ತೆ. ಲೆಫ್ಟ್ ಸೈಡು ನೀರು, ರೈಟ್ ಸೈಡು ನೀರು. ಆ್ಯಂಡ್ ಈ ಕೆರೆಯಲ್ಲಿ ಬರ್ಡ್ ಸ್ಯಾಂಚುರಿನೂ ಇದೆ. ಮೈಗ್ರೇಟಿಂಗ್ ಬರ್ಡ್ಸ್ನೆಲ್ಲ ನೀವು ನೋಡ್ಬೋದು. ಬೇರೆ ದೇಶದಿಂದೆಲ್ಲ ಹಾರ್ಕೊಂಬಂದಿರುತ್ತೆ. ಒಟ್ಟಿನಲ್ಲಿ ಈ ರೋಡಲ್ಲಿ ಹೋಗೋಕ್ಕೆ ನಿಮಗೆ ಒಳ್ಳೆ ಎಂಜಾಯ್ಮೆಂಟ್ ಅಂತೂ ಕೊಡುತ್ತೆ. ಈಗ ಶ್ರೀಹರಿಕೋಟ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಇನ್ನೊಂದು 100 ಮೀಟರ್ ಇದೆ ಅಷ್ಟೇ. ರೈಡ್ ಅಂತೂ ಸಕ್ಕತ್ತಾಗಿತ್ತು. ಆಲ್ಮೋಸ್ಟ್ 120 ಕಿಲೋಮೀಟರ್ ರೈಡ್ ಮಾಡ್ಕೊಂಬಂದಿದ್ದೀನಿ. ಇದು ಲಾಸ್ಟ್ ಬ್ರಿಡ್ಜು. ಈಗ ಎಂಟರ್ ಆಗ್ತಾ ಇದ್ದೀನಿ. ನೋಡಿ, ರೈಟ್ ಸೈಡೇ ಒಂದು ಬೋರ್ಡ್ ಹಾಕಿದ್ದಾರೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ, ಶ್ರೀಹರಿಕೋಟ. ಹಾಗೆ ಮುಂದೆ ಬಂದರೆ ನೀವು ಪಬ್ಲಿಕ್ ರಿಜಿಸ್ಟ್ರೇಷನ್ ಮಾಡ್ಕೊಂಬಂದಿದ್ರೆ ನೋಡಿ, ಇಲ್ಲಿ ಒಂದು ವೈಟ್ ಬೋರ್ಡ್ ಇದೆ ರೈಟ್ ಸೈಡ್ ಹೋಗಬೇಕಾಗತ್ತೆ. ವಿಸಿಟರ್ ಕಾಂಪ್ಲೆಕ್ಸು ಮತ್ತು ಮ್ಯೂಸಿಯಮ್ಮು ರೈಟ್ ಸೈಡ್ ಸಿಗುತ್ತೆ. ಪಬ್ಲಿಕ್ ರಿಜಿಸ್ಟರ್ ಮಾಡಿರೋದು ರೈಟ್ ಸೈಡ್ ಹೋಗಬೇಕಾಗತ್ತೆ. ಆ್ಯಂಡ್ ಮುಂದೆ ಒಂದು ರಾಕೆಟ್ ಕಾಣಿಸ್ತಾ ಇದೆ. ರಾಕೆಟ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಂಚ್ ಇವೆಂಟ್ಗೆ ಫೈರ್ ಇಂಜಿನ್ ಎಲ್ಲ ರೆಡಿ ಇದೆ. ಸೇಫ್ಟಿಗೆ ಈ ಫೈರ್ ಇಂಜಿನ್ ಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ರಾಕೆಟ್ ಬಂದು GSLV, PSLV ಎಲ್ಲ ರಾಕೆಟ್ ಮಾಡೆಲ್ಸ್ನೆಲ್ಲ ಇಟ್ಟಿದ್ದಾರೆ. ಈಗ ಇದನ್ನು ನೋಡಿಕೊಂಡು ಒಂದು ಫೋಟೋನ ತಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈಗ ನೋಡಾದ್ಮೇಲೆ ನಾನು ವಿಸಿಟರ್ ಕಾಂಪ್ಲೆಕ್ಸ್ಗೆ ಹೋಗ್ತಾ ಇದ್ದೀನಿ. ಮತ್ತು ಆ ವೈಟ್ ಬೋರ್ಡ್ ಇತ್ತಲ್ಲ, ಅಲ್ಲಿ ರೈಟ್ ತೊಗೊಂಡ್ರೆ ಇಲ್ಲೊಂದು ಆರ್ಚ್ ಸಿಗುತ್ತೆ ಇಸ್ರೋದು. ಒಳಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ. ನೀವು ಕಾರಲ್ಲೆಲ್ಲ ಬಂದಿದ್ರೆ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ತುಂಬಾ ದೊಡ್ಡ ಪಾರ್ಕಿಂಗ್ ಇದೆ. ಈಗ ಪಾರ್ಕಿಂಗಲ್ಲಿ ಸೈಕಲ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 700 ಮೀಟರ್ವರೆಗೂ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ರಿಜಿಸ್ಟರ್ ಮಾಡಿರೋ ಪಾಸ್ನ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀನಿ. ಇಸ್ರೋ ಇನ್ನು ಮೇನ್ ಗೇಟೆಲ್ಲ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅನಿಸುತ್ತೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ನೀವು ಈ ಥರ ಲಾಂಚ್ ಇವೆಂಟ್ಗೆ ಬರಬೇಕು ಅಂದರೆ ಯಾವ ರೀತಿ ರಿಜಿಸ್ಟರ್ ಮಾಡೋದಂತ ತೋರಿಸ್ತೀನಿ ನೋಡಿ. ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನೂ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡಿ. ಆ ಲಿಂಕಲ್ಲಿ ನೋಡಿ ಲಾಂಚ್ ಶೆಡ್ಯೂಲು ಯಾವತ್ತು ಲಾಂಚ್ ಆಗುತ್ತೆ ಅಂತೆಲ್ಲ ತೋರಿಸುತ್ತೆ. ಲಾಂಚ್ ಏನಾದರೂ ಇದ್ದರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಟು ವಿಟ್ನೆಸ್ ದಿ ಲಾಂಚ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಇದರಲ್ಲಿ ಒಂದು ಪಾಸ್ ಬರುತ್ತೆ. ಆ ಪಾಸ್ ಸಾಫ್ಟ್ ಕಾಪಿ ತೋರಿಸಿದ್ರೂ ಒಳಗಡೆ ಬಿಡ್ತಾರೆ. ಒಳಗಡೆ ಬಂದರೆ ಇಸ್ರೋ ಅಂತ ಬಿಲ್ಡಿಂಗ್ ಇದೆ. ಇದ್ರೊಳಗಡೆ ಹೋಗಬೇಕಾಗತ್ತೆ. ಮ್ಯೂಸಿಯಮ್ಮು ಮತ್ತು ಲಾಂಚ್ ವ್ಯೂ ಗ್ಯಾಲರಿನ ನೋಡೋಕ್ಕೆ. ಇದರೊಳಗಡೆ ಬಂದರೆ ಮ್ಯೂಸಿಯಮ್ನ ನೋಡಿ. ಮ್ಯೂಸಿಯಮ್ಮು ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಮಾಡೆಲ್ಸ್ನೆಲ್ಲ ಇಟ್ಟಿದ್ದಾರೆ. ಆ ಮಾಡೆಲ್ಸ್ನೆಲ್ಲ ನೋಡ್ಬೋದು. ಈಗ ಲಾಂಚ್ ವ್ಯೂ ಗ್ಯಾಲರಿಗೆ ಹೋಗ್ತಾ ಇದ್ದೀನಿ. ಈಗ ಲಾಂಚ್ ವ್ಯೂ ಗ್ಯಾಲರಿ ಹತ್ರ ಇದ್ದೀನಿ. ಇದು ಬಂದು ತುಂಬಾ ದೊಡ್ಡದಾಗಿದೆ. ದೊಡ್ಡ ಈವೆಂಟ್ ಎಲ್ಲ ನಡಿಬೇಕಾದ್ರೆ ತುಂಬಾ ಜನ ಸೇರಿರ್ತಾರೆ. ಫುಲ್ಲು ಹೌಸ್ಫುಲ್ ಆಗಿರುತ್ತೆ. ಬಿಸಿಲು ತುಂಬಾ ಇರುತ್ತೆ. ಒಂದೊಂದು ಅಂಬ್ರೆಲಾನು ತೊಗೊಂಬನ್ನಿ, ಒಂದೊಂದು ಕೊಡೆನ ತೊಗೊಂಬನ್ನಿ. ಆ್ಯಂಡ್ ಇಲ್ಲಿ ಸ್ಕ್ರೀನ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಲಾಂಚ್ ಪ್ಯಾಡು, ಸಣ್ಣ ಟವರ್ ಕಾಣಿಸ್ತಾ ಇದೆಯಲ್ಲ, ಅದು ಲಾಂಚ್ ಪ್ಯಾಡ್ 1. ಆ್ಯಂಡ್ ಇದು ಲಾಂಚ್ ಪ್ಯಾಡ್ 2. ಸತೀಶ್ ಧವನ್ ಸ್ಪೇಸ್ ಸೆಂಟರಲ್ಲಿ 2 ಲಾಂಚ್ ಪ್ಯಾಡ್ ಬರುತ್ತೆ. ಇವತ್ತು ಲಾಂಚ್ ಪ್ಯಾಡ್ 1ಇಂದ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ. ನೋಡ್ಬೋದು ಚೆನ್ನಾಗೇನೆ. ಆ್ಯಂಡ್ ಈಗ ತುಂಬಾ ಜನ ಎಲ್ಲ ಸೇರ್ತಾ ಇದ್ದಾರೆ. ನೀವು ಸ್ಕೂಲ್ ಮಕ್ಕಳಾಗಿದ್ರೆ ನಿಮ್ಮ ಸ್ಕೂಲಲ್ಲೂ ಕೇಳಿ, ಗ್ರೂಪಲ್ಲೇ ಈ ಥರ ರಿಜಿಸ್ಟರ್ ಮಾಡ್ಕೊಂಬಂದು ನೋಡ್ಬೋದು. ತುಂಬ ಜನ ಎಲ್ಲ ಬರ್ತಾ ಇದ್ದಾರೆ. ಈಗ ಲಾಂಚ್ ಮಾಡೋಕ್ಕೆ ಕೊಟ್ಟಿರೋ ಮಿಷನ್ ಬಂದು ಪ್ರಭಾ 3 ಮಿಷನ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವ್ರದ್ದು. ಪ್ರಭಾ ಅಂದರೆ ಲ್ಯಾಟಿನಲ್ಲಿ ಲೆಟ್ಸ್ ಟ್ರೈ ಅಂತ. ಸೊ ಇದನ್ನು ಎಂತಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ಸ್ಪೇಸಲ್ಲಿ ಸ್ಪೇಸ್ ವೆದರು ಮತ್ತು ಸೂರ್ಯನದ ಔಟರ್ ಮೋಸ್ಟ್ ಲೇಯರ್ ಬರುತ್ತಲ್ಲ, ಕರೋನಾ ರೀಜನ್ನ,
ಅನಲೈಸ್ ಮಾಡೋಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. 2 ಸ್ಯಾಟಿಲೈಟ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಸೂರ್ಯನ ಔಟರ್ ಮೋಸ್ಟ್ ಲೇಯರ್ನ ಕರೋನಾ ರೀಜನ್ನ ರಿಸರ್ಚ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಿಕಾಸ್ ಸೂರ್ಯನ ಲೈಟ್ ಇಂಟೆನ್ಸಿಟಿ ತುಂಬಾ ಇರೋದ್ರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಬರೀ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ, ಸೂರ್ಯಗ್ರಹಣ ಟೈಮಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇತ್ತು. ಈಗ ಈ ಸ್ಯಾಟಿಲೈಟ್ಸ್ನ ಲಾಂಚ್ ಮಾಡ್ತಾ ಇರೋದ್ರಿಂದ 2 ಸ್ಯಾಟಿಲೈಟ್ಸ್ನ, ಒಂದು ಸ್ಯಾಟಿಲೈಟು ಸೂರ್ಯನ ಅಡ್ಡ ನಿಂತ್ಕೊಳ್ಳುತ್ತೆ, ಇನ್ನೊಂದು ಸ್ಯಾಟಿಲೈಟ್ಗೆ ಅದ್ರ ನೆರಳು ಬೀಳುತ್ತಲ್ಲ, ಸೊ ಒಂದು ಆರ್ಟಿಫಿಷಿಯಲ್ ಸೂರ್ಯಗ್ರಹಣ ಕ್ರಿಯೇಟ್ ಆಗುತ್ತೆ. ಇದರಿಂದ ಈಸಿಯಾಗಿ ರಿಸರ್ಚ್ ಮಾಡ್ಬೋದು. ಲಾಂಚ್ ಆಗೋಕ್ಕಿಂತ ಒಂದು 10 ನಿಮಿಷ ಇದೆ. ಆ್ಯಂಡ್ ಇಲ್ಲಿ ಇಸ್ರೋದವ್ರು ಏನೋ ಹೇಳ್ತಾ ಇದ್ದಾರೆ. ರಾಕೆಟ್ ಲಾಂಚ್ ಆಗೋ ಲಾಸ್ಟ್ ಮೂಮೆಂಟಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಪೋಸ್ಟ್ಪೋನ್ ಆಯಿತು. ಏನೂ ಮಾಡೋಕ್ಕಾಗಲ್ಲ ರಾಕೆಟ್ ಲಾಂಚ್ ಆಗಬೇಕಾದ್ರೆ. ಈಗ ಅದಕ್ಕೆ ಸುಲ್ಲೂರುಪೇಟೆಗೆ ವಾಪಸ್ ಬಂದು ಅಲ್ಲೇ ಸ್ಟೇ ಮಾಡಿ ಅಲ್ಲಿ ಲೋಕಲ್ ಮಾರ್ಕೆಟು ಮತ್ತು ಫುಡ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ರೈ ಮಾಡಿ, ವೆಜ್ ಫುಡ್ ಬಂದು ಸಕ್ಕತ್ತಾಗಿರುತ್ತೆ. ಈಗ ಸೆಕೆಂಡ್ ಡೇನೋ ಲಾಂಚ್ ಇವೆಂಟಿಗೆ ಬಂದಿದ್ದೀನಿ. ನಿನ್ನೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಇವತ್ತೂ ಇದೆ ನನಗೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಲಾಂಚ್ ಆಗುತ್ತೆ. ಲಾಂಚ್ ಪ್ಯಾಡ್ 1 ಲಾಂಚ್ ಆಗುತ್ತೆ. ಈ ಲಾಂಚ್ ಇವೆಂಟು ಟಿ ವಿಲಿ ನೋಡೋದಕ್ಕಿಂತ ಇಷ್ಟು ಜನ ಜೊತೆ ಬಂದು ಇಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ. 5 4 3 2 1 0. Majestically proud of the PSLV C-59 Probability mission from the Satish Dhawan Space Center. यहाँ PSLV C-59 प्रमोशन यान का सफलतापूर्ण उद्घाटन रेंज ऑपरेशन डायरेक्टर ने भी इसकी पुष्टि कर दी है. यह पूरी तरह सामान्य उद्देश्य यात्रा की ओर बढ़ा हुआ PSLV C-59. The core S-139 stage thrusting along with the solid strap-on motors. यह लगभग 109 सेकंड तक चलेगा. 9000 किलो न्यूटन का प्रणोद उत्पन्न करता हुआ प्रथम चरण. Burning together the first stage, motor and generating about 9,000 kilometers. There is a confirmation about this strap-on separation. Second stage engine started. Closed loop guidance initiated. ಪ್ರಭಾ ಮಿಷನ್ ಸಕ್ಸಸ್ಫುಲ್ಲಾಗಿ ಲಾಂಚ್ ಆಯಿತು. ಎಲ್ಲ ಸ್ಟೇಜಸ್ಸು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ವರ್ಡ್ಸಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅಲ್ಲಿ ನಿಂತ್ಕೊಂಡು ಲೈವ್ ಆಗಿ ಆ ರಾಕೆಟ್ ಸೌಂಡು ಎಲ್ಲ ಇದೆಯಲ್ಲ, ಅದನ್ನು ನೋಡೋದು, ನೀವು ಬಂದು ನೋಡಿದ್ರೇ ಅದ್ರ ಮಜಾ ಸಕ್ಕತ್ತಾಗಿತ್ತು ಹೇಳಬೇಕು ಅಂದರೆ. ಆ್ಯಂಡ್ ಇದನ್ನು ರಿಜಿಸ್ಟರ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಲಾಂಚಲ್ಲಿ ನೀವು ಮಿಸ್ ಮಾಡ್ದಂಗೆ ಬಂದು ನೋಡ್ಕೊಂಡೋಗಿ ಸಕ್ಕತ್ತಾಗಿರುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.